ಫ್ರೆಂಡ್ಸ್, ಫೈನಲಿ ನಾವು 17 Pro Max ತಗೊಂಡ್ಬಿಟ್ರಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಮಿನಿ ಲಾಗ್. ಬೆಳಗ್ಗೆನೆ ಎದ್ಬಿಟ್ಟು ಆಚೆ ಹೋಗ್ತೀನಿ. ವೆದರ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟೆ ಅನ್ಕೊಳ್ಳಿ. ಹಾಗೆ ಒಂದು ಸೂರ್ಯಂಗೊಂದು ನಮಸ್ಕಾರ ಹಾಕ್ಬಿಟ್ಟು ಒಳಗಡೆ ಬಂದು ದೇವ್ರಿಗೂ ನಮಸ್ಕಾರ ಹಾಕ್ಬಿಟ್ಟು ಮಕ್ಕಳ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಫ್ರೆಶ್ಶಾಗಿ ಗ್ರೀನ್ ಟೀ ಕುಟ್ಕೊಂಡು, ಇವತ್ತು ನಾನು ಜಿಮ್ಗೆ ಹೋಗಿಲ್ಲ, ಮ್ಯಾಚ್ಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಬೆಳಗ್ಗೆ ಬ್ಯಾಟು ಎಲ್ಲ ಎತ್ಕೊಂಡು ನಾನು ಕೂಡ ಹೊರಟೆ ಆಚೆಗಡೆ. ಅಷ್ಟರಲ್ಲಿ ನೋಡಿದ್ರೆ ಕೆಳಗಡೆ ನೋಡ್ತೀನಿ ಬಾಲ್ ಬಾಕ್ಸ್ ಬುಕ್ ಮಾಡಿದೆ, ಅದು ಬಂದಿರಲಿಲ್ಲ. ಬಂತು, ಆಮೇಲೆ ಅದನ್ನ ಎತ್ಕೊಂಡು ಸೀದಾ ಕೆಳಗಡೆ ಬಂದರೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಅಯ್ಯೋ, ಬೆಳಗ್ಗೆ 7 ಗಂಟೆಗೆ 1 ಅವರ್ ಫುಲ್ ಚೆಸ್ತು ಅಂದ್ಕೊಳ್ಳಿ ಮಳೆ. ಅಂದ್ಬಿಟ್ಟು ಸೀದಾ ಫೀಲ್ಡ್ ಹತ್ರಕ್ಕೆ ಬಂದೆ. ಯಾರು ಬಂದಿಲ್ಲ ಗ್ರೌಂಡಲ್ಲಿ, ನಾನೇ ಬಂದು ಅಲ್ಲಿ ವಿಕೆಟ್ ನಿಲ್ಸಿ ನೋಡಿ. ಇಲ್ಲಿ ಎಲ್ಲ ಬರ್ತೀನಿ ಅಂತ ಇನ್ನೂ ಬಂದಿಲ್ಲ. ಏನು ಮಾಡೋದು ಇಂಥವ್ರು ಹಾಕೊಂಡು ನಾವು ಏನು ಗೆಲ್ಲೋದು, ಏನು ಟೀಮ್ ಮಾಡೋದು ಫ್ರೆಂಡ್ಸ್ ಏನ್ಬಿಟ್ಟು ಸಂತು ಬ್ರೋಗ್ ಸ್ವಲ್ಪ ಕಾಲೇ ಹೇಳ್ಬಿಟ್ಟು ಬೈಸಿದ್ಬಿಟ್ಟು ಹಂಗೆ ರಿಚ್ ಕಿಡ್ನ ಮಾತಾಡ್ಸ್ಕೊಂಡು ಹಂಗೆ ನಮ್ಮ ಬ್ರೋನ ಮಾತಾಡ್ಸ್ಕೊಂಡು ಅಷ್ಟರಲ್ಲಿ ಎಲ್ಲ ಬಂದರು. ಮ್ಯಾಚ್ ಕೂಡ ಪ್ರಾಕ್ಟೀಸ್ ಮಾಡಿದ್ರಿ. ಮಾಡಿಬಿಟ್ಟು ಹೊಟ್ಟೆ ಬೇರೆ ತುಂಬಾ ಎಸಿತಿತ್ತು. ಹಾಗೆ ನಾಷ್ಟ ಕೂಡ ಅಲ್ಲೇ ಪಕ್ಕದಲ್ಲೇ ಇಡ್ಲಿ ಎಲ್ಲ ತರಿಸ್ಕೊಂಡು ಎಲ್ಲ ಒಟ್ಟಾಗಿ ಕೂತ್ಕೊಂಡು ತಿನ್ಕೊಂಡು ಮಜಾ ಮಾಡಿಕೊಂಡು ಇನ್ನೇನಪ್ಪ ಮ್ಯಾಚ್ ಪ್ರಾಕ್ಟೀಸ್ ಮಾಡೋಣ ಅಂತ ಕರೆಸ್ಬಿಟ್ಟು ಎಲ್ಲ ಇಡ್ಲಿ ತಿಂತವ್ರೆ ಅಂದ್ಬಿಟ್ಟು ನಾವು ಸ್ವಲ್ಪ ಇದ್ಬಿಟ್ಟು ಫಸ್ಟ್ ಡೇ ಅಲ್ವಾ ಸರಿ ಅಂದ್ಬಿಟ್ಟು ನಾವು ಹೋಗಿದ್ದೇನೆ KD ಫಿಲಮ್ಗೆ. ಅದು ಮುಗಿಸ್ಕೊಂಡು ನನ್ನ ವೈಫು ಇವತ್ತು ಫೋನ್ ತಗೋಬೇಕು ಅಂದರು. ಅವ್ರಿಗೂ ಕರ್ಕೊಂಡೋಗಿ 17 Pro Max ಕೊಡಿಸಿ ಅವ್ರಿಗೂ ಖುಷಿ ಪಡಿಸಿ ಅಲ್ಲಿಂದ ಸೀದಾ ಹೊರಟಿದ್ದೆ ನಾವು ಕೂರ್ಗ್ಗೆ. ಯಾಕಂದ್ರೆ ನಮ್ಮ ಅತ್ತೆನ ಕರ್ಕೊಂಬರ್ಬೇಕಾಯ್ತು. ಸರಿ ಅಂತ ಮನೆಗೆ ಬಂದು ಸ್ವಲ್ಪ ಕೂರ್ಗ್ ಹೋಗ್ಬೇಕಾಯ್ತು ಅಂತ ಹೇಳಿದ್ನಲ್ಲ, ಅದಕ್ಕೆಲ್ಲ ರೆಡಿಯಾಗಿ ಹೊರಟ್ರಿ. ಹೋಗೋ ರೂಟಲ್ಲಿ ಆನೆ ಬೈಸನೆಲ್ಲ ಸಿಕ್ತು, ಅದನ್ನೆಲ್ಲ ನೋಡ್ಕೊಂಡು ಫೈನಲಿ ಮನೆ ರೀಚ್ ಆದ್ರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಮೀಲ್ ಆಗಿದ್ದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಮುಂದೆ ಸಿಗ್ತೀವಿ. ಲವ್ ಯು ಆಲ್, ಬಾಯ್.